ಇರಾನ್ನ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಖಮೇನಿ ಹತ್ಯೆ ಬಗ್ಗೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿರೋದು. ಖಮೇನಿ ಅಡಗಿದ್ದ ಕಟ್ಟಡದ ಮೇಲೆ 30ಕ್ಕೂ ಹೆಚ್ಚು ಬಾಂಬ್ ಹಾಗೂ ಕ್ಷಿಪಣಿ ದಾಳಿ ನಡೆಸಿ ಹತ್ಯೆ ನಡೆಸಲಾಗಿದೆ. ಖಮೇನಿ ಜೊತೆಗೆ ಅವರ ಕುಟುಂಬ ಸದಸ್ಯರನ್ನು ಮಿಲಿಟರಿ ಪಡೆ ಹತ್ಯೆ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ 7 ಅಧಿಕಾರಿಗಳು ಮೃತಪಟ್ಟಿದ್ದಾರೆ. ಫೈಟರ್ ಜೆಟ್ಗಳು ನಡೆಸಿದ ದಾಳಿಯಲ್ಲಿ ಇರಾನ್ ರಕ್ಷಣಾ ಸಚಿವ ಸೇರಿ 7 ಅಧಿಕಾರಿಗಳು ಮೃತಪಟ್ಟಿದ್ದಾರೆ. 7 ಅಧಿಕಾರಿಗಳನ್ನ ಕೊಂದ ಬಗ್ಗೆ ಇಸ್ರೇಲ್ ವಾಯುಪಡೆ ಟ್ವೀಟ್ ಮಾಡಿದೆ. ರಕ್ಷಣಾ ಸಚಿವ ಅಜೀಜ್ ನಾಜಿರ್ ಝಡೆ, ಸೇನಾ ಮುಖ್ಯಸ್ಥ ಮೊಹಮ್ಮದ್ ಶಿರ್ಜಿ, ಸೇನಾ ಸಲಹೆಗಾರ ಅಲಿ ಸಮಖಾನಿ, ಐಆರ್ಜಿಸಿ ಮುಖ್ಯಸ್ಥ ಮೊಹಮ್ಮದ್ ಪಕ್ಪೌರ್, ಎಸ್ಪಿಎನ್ಡಿ ಅಧ್ಯಕ್ಷ ಹುಸೇನ್ ಜಬಲ್ ಅಮೇಲಿಯನ್, ಎಸ್ಪಿಎನ್ಡಿ ಮಾಜಿ ಅಧ್ಯಕ್ಷ ಝೈಜಾ ಮೊಜಾಫರಿ ನಿಯಾ ಹಾಗೂ ಗುಪ್ತಚರ ಕಮಾಂಡರ್ ಸಲೇಹ್ ಅಸಾದಿಯನ್ನ ಕೊಲ್ಲಲಾಗಿದೆ. ಇರಾನ್ ಮೇಲಿನ ದಾಳಿ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರತಿಕ್ರಿಯಿಸಿದ್ದಾರೆ. ಇರಾನ್ನಲ್ಲಿ ಅಯತೊಲ್ಲಾ ಆಡಳಿತ ಕಿತ್ತೊಗೆಯೋಕೆ ಜಂಟಿ ದಾಳಿಯನ್ನ ಮಾಡ್ತಿದ್ದೀವಿ. ಖಮೇನಿ ಹತ್ಯೆ ನಂತರವೂ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ನಾವು ಭಯೋತ್ಪಾದಕ ಆಡಳಿತದ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಖಮೇನಿ ಹತ್ಯೆ ನಂತರವೂ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಟೆಹರಾನ್ನಲ್ಲಿ ಸರಣಿ ಸ್ಫೋಟಗಳು ಕೇಳಿ ಬಂದಿವೆ. ಇಸ್ರೇಲ್ ಸೇನಾಪಡೆಗಳು ಕೂಡ ಇರಾನ್ ಮೇಲೆ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ನ ನೌಕಾನೆಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಖಮೇನಿಯ ಹತ್ಯೆಯ ನಂತರ ಇಸ್ರೇಲ್ ವಿರುದ್ಧ ಇರಾನ್ ಸಿಡಿದೆದ್ದಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಮೇಲೆ ಇಸ್ರೇಲ್ ಮೇಲೆ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿ ಹತ್ಯೆ ಮಾಡಲಾಗಿದೆ. ಖಮೇನಿ ಹತ್ಯೆಯನ್ನ ಇರಾನ್ನಲ್ಲಿರೋ ಖಮೇನಿ ವಿರೋಧಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಖಮೇನಿ ಸಾವಿನ ಸುದ್ದಿ ಹೊರಗೆ ಬರ್ತಾ ಇದ್ದಂತೆ ಇರಾನ್ನ ಹಲವು ಜನ ಕುಣಿದು ಕುಪ್ಪಳಿಸಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿ ಹತ್ಯೆ ಬೆನ್ನಲ್ಲೇ ವಿಶ್ವದ ಹಲವು ನಗರಗಳಲ್ಲಿ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ. ಲಂಡನ್, ವಾಷಿಂಗ್ಟನ್ ಹಾಗೂ ಸಿರಿಯಾದಲ್ಲಿ ಖಮೇನಿ ವಿರೋಧಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಖಮೇನಿ ಹತ್ಯೆಗೆ ಅಮೆರಿಕದಲ್ಲೂ ಸಂಭ್ರಮಾಚರಣೆ ಮಾಡಲಾಗಿದೆ. ಲಾಸ್ ಏಂಜಲೀಸ್ನಲ್ಲಿರುವ ಖಮೇನಿ ವಿರೋಧಿ ಇರಾನ್ ನಾಗರಿಕರು ಸಂಭ್ರಮಾಚರಣೆ ಮಾಡಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಎಲ್ಲೆಲ್ಲೂ ಸಂಭ್ರಮ ಮುಗಿಲು ಮುಟ್ಟಿದೆ. ಟೊರೊಂಟೊದಲ್ಲಿರುವಂತಹ ಖಮೇನಿ ವಿರೋಧಿ ಇರಾನ್ ಸಮುದಾಯ ಸಂಭ್ರಮಾಚರಣೆ ಮಾಡಿದೆ. ಖಮೇನಿ ಹತ್ಯೆಗೆ ಜೈಕಾರ ಹಾಕಿ ಸಂತಸಪಟ್ಟಿದ್ದಾರೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮಾಡೋ ವಿಡಿಯೋವೊಂದನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್ ಇರಾನ್ನ ಪ್ರಬಲ ಕ್ಷಿಪಣಿಯ ಪ್ರಭಾವದ ಕ್ಷಣವನ್ನ ತೋರಿಸೋದಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಜೊತೆಗೆ ಉದ್ವಿಗ್ನತೆ ಹೇಗಿದೆ ಅನ್ನೋದಕ್ಕೆ ವಿಡಿಯೋ ಹಾಕಿ ತೋರಿಸಿದ್ದಾರೆ. ಖಮೇನಿ ಹತ್ಯೆ ನಂತರ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಇರಾನ್ ಕುದೀತಾ ಇದೆ. ಈ ಬೆನ್ನಲ್ಲೇ ಇರಾನ್ ಸಹಾಯಕ್ಕೆ ನಿಂತ ಚೀನಾ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ. ನಾಗರಿಕರ ಸಾವು ನೋವನ್ನು ಉಲ್ಲೇಖಿಸಿ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣವೇ ಯುದ್ಧ ನಿಲ್ಲಿಸುವಂತೆ ವಿಶ್ವಸಂಸ್ಥೆಗೆ ಒತ್ತಡ ಹಾಕಿದ್ದಾರೆ. ಈ ಮಧ್ಯೆ ರೆಡ್ ಲೈನ್ ದಾಟಿದ್ರೆ ನಾವು ಕೂಡ ಸುಮ್ಮನೆ ಕೂರಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಮಧ್ಯೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸಭೆ ನಡೆಸಿದೆ. ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದ ಇಸ್ರೇಲ್ ರಾಯಭಾರಿ ಡ್ಯಾನಿ ಡ್ಯಾನನ್, ನಾವು ಪ್ರಚೋದನೆ ಆಕ್ರಮಣಶೀಲತೆಯಿಂದ ವರ್ತಿಸಲಿಲ್ಲ, ನಾವು ಅವಶ್ಯಕತೆಯಿಂದ ವರ್ತಿಸಿರೋದು. ಬೆದರಿಕೆ ಇರುವವರೆಗೂ ಜಂಟಿ ಪ್ರಯತ್ನ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಅಮೆರಿಕ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧ ಬಯಸದ ಅಮೆರಿಕನ್ನರನ್ನ ಟ್ರಂಪ್ ಯುದ್ಧಕ್ಕೆ ಎಳೆದಿದ್ದಾರೆ. ಟ್ರಂಪ್ ತಮ್ಮ ಸ್ವಾರ್ಥಕ್ಕೆ ಸೈನಿಕರನ್ನ ಬಲಿ ಕೊಡ್ತಿದ್ದಾರೆ. ಅಮೆರಿಕನ್ನರ ಜೀವದ ಜೊತೆ ಟ್ರಂಪ್ ಆಟವಾಡ್ತಿದ್ದಾರೆ ಅಂತ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿಯಿಂದಾಗಿ ಭಾರತದ ಸ್ಟಾರ್ ಶಟ್ಲರ್ ಪಿವಿ ಸಿಂಧು ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಆಲ್ ಇಂಗ್ಲೆಂಡ್ ಓಪನ್ಗಾಗಿ ಸಿಂಧು ಬರ್ಮಿಂಗ್ಹ್ಯಾಮ್ಗೆ ತೆರಳುತ್ತಾ ಇದ್ರು. ಈ ವೇಳೆ ದುಬೈಗೆ ಬಂದಾಗ ಇರಾನ್ ದಾಳಿ ಮಾಡಿದೆ. ಸದ್ಯ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಪಿವಿ ಸಿಂಧು ಪೋಸ್ಟ್ ಮಾಡಿದ್ದಾರೆ. ಬಾಲಿವುಡ್ ನಟಿ ಸೋನಲ್ ಚೌಹಾಣ್ ಕೂಡ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಮಾನಗಳಿಲ್ಲದೆ ಏರ್ಪೋರ್ಟ್ನಲ್ಲಿ ಸೋನಲ್ ಚೌಹಾಣ್ ಸಿಕ್ಕಾಕೊಂಡಿರೋದು. ಈ ಬಗ್ಗೆ ಪೋಸ್ಟ್ ಮಾಡಿರೋ ನಟಿ ಸೋನಲ್, ದುಬೈನಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪ್ರಧಾನಿ ಮೋದಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಅಲ್ಲಿಪುರ ಗ್ರಾಮದಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡಲಾಗ್ತಾ ಇದೆ.
ಇರಾನ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಅಲಿಪುರದ ಜನ ಗ್ರಾಮದಲ್ಲಿ ಖಮೇನಿ ಹೆಸರಲ್ಲಿ ಆಸ್ಪತ್ರೆ ಕೂಡ ಕಟ್ಟಿದ್ದಾರೆ. 1986ರಲ್ಲಿ ಅಲಿಪುರಕ್ಕೆ ಖಮೇನಿ ಕೂಡ ಭೇಟಿ ಕೊಟ್ಟಿದ್ರು. ಅಲಿಪುರದ ಬಹುತೇಕ ಜನ ಇರಾನ್ನಲ್ಲಿ ವಾಸ ಇದ್ದು ಖಮೇನಿ ಹತ್ಯೆಯಿಂದ ಅಲಿಪುರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಹತ್ಯೆ ಖಂಡಿಸಿ ಭಾರತದಲ್ಲೂ ಪ್ರತಿಭಟನೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಶ್ರೀನಗರದ ಕಾಶ್ಮೀರಿ ಶಿಯಾ ಮುಸ್ಲಿಂ ಜನಾಂಗದವರು ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈಗ ಕನ್ನಡಿಗರ ಪರದಾಟದ ಸುದ್ದಿ. ದುಬೈನಲ್ಲಿರೋ ಅಮೆರಿಕ ವಾಯುನೆಲೆಗಳನ್ನು ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡಿದೆ. ಈ ಮಧ್ಯೆ ಕರ್ನಾಟಕದಿಂದ ದುಬೈಗೆ ಹೋಗಿದ್ದ ಹಲವು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ಪ್ರವಾಸಕ್ಕೆ ಅಂತ ತೆರಳಿದ್ದ ಬಳ್ಳಾರಿ ಮೂಲದ 50 ಜನರ ತಂಡ ದುಬೈನಲ್ಲೇ ಸಿಲುಕಿದೆ. ಕೂಡಲೇ ನಮ್ಮನ್ನ ರಕ್ಷಿಸಿ ಅಂತ ಶಾಸಕ ಭರತ್ ರೆಡ್ಡಿ ಮತ್ತು ನಾಗೇಂದ್ರ ಅವರಿಗೆ ಕನ್ನಡಿಗರು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ಸಿಲುಕಿದ ಬಳ್ಳಾರಿ ಮೂಲದವರ ರಕ್ಷಣೆಗೆ ಮಾಜಿ ಸಚಿವ ನಾಗೇಂದ್ರ ಮುಂದಾಗಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಜೊತೆ ಮಾತನಾಡಿ ದುಬೈನಲ್ಲಿ ಸಿಲುಕಿ ಹಾಕಿಕೊಂಡವರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ದುಬೈ ಸರ್ಕಾರದ ನಿರ್ದೇಶನದಂತೆ ನಡೆದುಕೊಳ್ಳುವಂತೆ ಸಲಹೆ ಕೊಡಲಾಗಿದೆ. ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಕೂಡ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ. ಪ್ರವಾಸಕ್ಕೆ ದುಬೈಗೆ ತೆರಳಿದ್ದ ಜೆಡಿಎಸ್ ಪರಿಷತ್ ಸದಸ್ಯ ಬೋಜೇಗೌಡ ಕೂಡ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿರುವ ಬೋಜೇಗೌಡ ಸದ್ಯ ಸೇಫ್ ಆಗಿದ್ದಾರೆ. ಸದ್ಯ ವಿಮಾನ ಸಂಚಾರ ಸ್ಥಗಿತ ಹಿನ್ನೆಲೆ 2 ದಿನ ಅಲ್ಲೇ ಉಳಿಯೋ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರಿದೆ. ಈ ಮಧ್ಯೆ ದುಬೈಗೆ ತೆರಳಿದ್ದ ಕನ್ನಡಿಗರು ಪರದಾಡುತ್ತಿದ್ದಾರೆ. ದಾವಣಗೆರೆ ಮೂಲದ ವ್ಯಕ್ತಿಯೊಬ್ಬರು ದುಬೈಗೆ ತೆರಳಿ ಊಟ ಸಿಗದೆ ಪರದಾಟ ನಡೆಸಿದ್ರು. ತೋರಣಗಟ್ಟಿ ಗ್ರಾಮದ ನಿವೃತ್ತ ಪ್ರಾಧ್ಯಾಪಕ ಚಂದ್ರಶೇಖರ್ ಅನ್ನೋರು ಮೊಬೈಲ್ ಮೂಲಕ ತಮ್ಮ ಸಂಕಷ್ಟವನ್ನು ತೋಡ್ಕೊಂಡಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ನಿವೃತ್ತ ನೌಕರರು ದುಬೈಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಹಿನ್ನೆಲೆ ಎರಡೂ ರಾಷ್ಟ್ರಗಳು ಪರಸ್ಪರ ದಾಳಿ ಮಾಡಿಕೊಳ್ತಾ ಇವೆ. ಇತ್ತ ಇಸ್ರೇಲ್ ಬೆಂಬಲಿಸಿರುವ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಅಮೆರಿಕ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದ್ದು ದುಬೈ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ. ಈ ಹಿನ್ನೆಲೆ ದುಬೈ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಲಾಕ್ ಆಗಿದ್ದಾರೆ. ಸಹಾಯಕ್ಕೆ ಮನವಿ ಮಾಡಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಹಿನ್ನೆಲೆ ದುಬೈನಲ್ಲಿ ವಿದ್ಯಾರ್ಥಿಗಳು ಸೇರಿ 150ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು ಅವರೆಲ್ಲರನ್ನ ಸಂಪರ್ಕಿಸಿ ಸುರಕ್ಷಿತವಾಗಿ ಕರೆತರುವ ಪ್ರಯತ್ನ ಮುಂದುವರೆದಿದೆ ಅಂತಂದರು. ಯುದ್ಧ ಪೀಡಿತ ದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನ ಸುರಕ್ಷತೆ ನಮ್ಮ ಆದ್ಯತೆ ಅಂತ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸಿಲುಕಿರುವವರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸಿಎಂ ಮನವಿ ಮಾಡಿದ್ದಾರೆ. ಇನ್ನು ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವವರು ಯಾರೂ ಆತಂಕಕ್ಕೊಳಗಾಗೋದು ಬೇಡ ಅಂತ ಹೇಳಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಹಿನ್ನೆಲೆ ಹಲವು ಕನ್ನಡಿಗರು ಯುದ್ಧ ಭೂಮಿಯಲ್ಲಿ ಲಾಕ್ ಆಗಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯುದ್ಧ ಪೀಡಿತ ಸ್ಥಳಗಳಲ್ಲಿ ಸಿಲುಕಿರುವವರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ. ನಮ್ಮ 2 ಶಾಸಕರು ಹಾಗೂ ಎಂಎಲ್ಸಿ ಬೋಜೇಗೌಡ, ಎಸಿ ಶ್ರೀನಿವಾಸ್ ಕೂಡ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ನಾಗರಿಕರನ್ನ ರಕ್ಷಣೆ ಮಾಡಬೇಕು ಅಂತಂದ್ರು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಜೋರಾಗಿದೆ. ಈ ಮಧ್ಯೆ ದುಬೈನಲ್ಲಿ ಬಾಗಲಕೋಟೆ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಗಿರೀಶ್ ಅನ್ನೋರು ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿಂದ ಪ್ಯಾರಿಸ್ಗೆ ಹೊರಟಿದ್ದ ಇಂಜಿನಿಯರ್ ಗಿರೀಶ್ ದುಬೈ ಏರ್ಪೋರ್ಟ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ಇಸ್ರೇಲ್ ಮತ್ತು ಇರಾಕ್ ನಡುವೆ ಭೀಕರ ಯುದ್ಧ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರಬೇಕಿದ್ದ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ. ಈ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಇತ್ತ ಕೆಂಪೇಗೌಡ ಏರ್ಪೋರ್ಟ್ನಿಂದ ತೆರಳಬೇಕಾಗಿದ್ದ ಸುಮಾರು 10 ವಿಮಾನಗಳು ರದ್ದು ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾಲ ಕಳೆಯುವಂತಾಗಿದೆ. ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್ ಇದೆ. ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮೇಲೆ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡ್ಕೊಂಡು ಬರೋಣ. ಮೈಸೂರಿಗೆ ಏನ್ ಬೇಕಪ್ಪ ಅಂತ ಹೇಳಿದ್ರೆ 4 ಕಡೆಯೂ ಕೂಡ ನಮಗೆ ಫ್ಲೈಓವರ್ಗಳಾದ್ರೆ ಟ್ರಾಫಿಕ್, ಟ್ರಾನ್ಸ್ಪೋರ್ಟೇಷನ್, ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಈಗ ಇರೋದು ಒಂದು ಮೈಸೂರು ಹುಣಸೂರು ರಸ್ತೆಯಲ್ಲಿ ಮಾತ್ರ ಒಂದು ಅರ್ಧ ಕಿಲೋಮೀಟರ್ನಷ್ಟಿದೆ. ಆದ್ರೆ 4 ಭಾಗದಲ್ಲಿ, ಅದು ಕೂಡ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರಾರಂಭದ ಮೈಸೂರಿನ ದಿಕ್ಕಿನಲ್ಲಿ ಆದ್ರೆ ಖಂಡಿತವಾಗ್ಲೂ ಟ್ರಾಫಿಕ್ ಕಂಜೆಷನ್ ಈಗೇನ್ ಬೆಂಗಳೂರು ತರನೇ ಆಗ್ತಾ ಇದೆ, ಅದನ್ನ ನಿವಾರಿಸಬಹುದು. ಎರಡನೇದು ಒಂದು ಏನಪ್ಪಾ ಅಂತಂದ್ರೆ ಬಯೋಟೆಕ್ನಾಲಜಿ ಐಟಿಯ ಹಬ್ಬನ್ನ ಈ ಒಂದು ಮೈಸೂರಿನ ಭಾಗದಲ್ಲಿ ಮಾಡೋದಾದ್ರೆ ಖಂಡಿತವಾಗ್ಲೂ ಮತ್ತಷ್ಟು ಉದ್ಯೋಗ ಸೃಷ್ಟಿಯಾಗಿ
ಏನು ಸಮಸ್ಯೆ ಬೆಂಗಳೂರಿನಲ್ಲಿ ಉಲ್ಬಣ ಆಗ್ತಾ ಇದೆ, ಅರ್ಬನೈಸೇಷನ್, ನಗರೀಕರಣ ಅನ್ನೋದು, ಒಂದಷ್ಟು ಜನಸಂಖ್ಯೆ ಈ ಭಾಗಕ್ಕಾಗಿ ಇದು ಕೂಡ ನಗರೀಕರಣ ಮತ್ತಷ್ಟು ವೇಗದಲ್ಲಿ ಆಗಲಿಕ್ಕೆ ಮೈಸೂರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಅದಲ್ಲದೆ ಮೈಸೂರು ಅಭಿವೃದ್ಧಿಗಾಗಿ ನಾವು ಮಲ್ಟಿ ಸ್ಟೋರ್ ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಅರಸೂರು ರಸ್ತೆಯಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ. ಅದೇ ರೀತಿ ಕೊಲಂಬಿಯಾ ಅಥವಾ ಮಣಿಪಾಲ್ ಆಸ್ಪತ್ರೆ ಜಂಕ್ಷನ್ನಲ್ಲಿ ಈಗಾಗಲೇ ಒಂದು ಫ್ಲೈಓವರ್ ಮಾಡಲಿಕ್ಕೆ ಕಳೆದ ಸಾರಿ ನಾವು ಮೆಮೊರಂಡಮ್ ಕೊಟ್ಟಿದ್ದೋ, ಅದು ಈಗ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಾರಂಭ ಮಾಡಿರೋದು ಅತಿ ಶೀಘ್ರವಾಗಿ ಆಗಬೇಕು ಅಂತ ನಮ್ಮ ಒಂದು ಬೇಡಿಕೆ. ಕಳೆದ ಬಾರಿ ನಮಗೆ ಮೈಸೂರಿನಲ್ಲಿ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಮಾಡ್ತೀವಿ ಎಲ್ಲ ಕ್ಷೇತ್ರದಲ್ಲಿ ನೀರು, ಮತ್ತೆ ಇಮ್ಮಾವಿನಲ್ಲಿ ಚಿತ್ರನಗರಿ ಮಾಡ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಏನಾಗಿದೆ, ಹುಸಿಯಾಗಿದೆ. ಈ ಬಾರಿ ಬಜೆಟ್ನಲ್ಲಿ ನಾವು ಸಿದ್ದರಾಮಯ್ಯವ್ರನ್ನ ಹೇಳೋದಿಷ್ಟೇ, ನಾವು ದಯವಿಟ್ಟು ಇದು ತಮ್ಮ ತವರೂರು, ಈ ಜಿಲ್ಲೆಗೆ ತಮ್ಮ ಕೊಡುಗೆ ಅಪಾರವಾಗಿರಬೇಕಾಗಿದೆ. ಎಲ್ಲ ಕ್ಷೇತ್ರಕ್ಕೂ ಒಂದು ಏನು ಟ್ರಾಮಾ ಸೆಂಟರ್ಗಳು ಮಾಡಬೇಕಾಗಿದೆ. ಅದಲ್ಲದೆ ಇವತ್ತು ನಮ್ಗೇನಾಗಿದೆ ಅಂದ್ರೆ ಗ್ರೇಟರ್ ಮೈಸೂರು ಅಂತ ಹೇಳಿದ್ರಿ, ಆ ಗ್ರೇಟರ್ ಮೈಸೂರು ಇನ್ನೂ ಸಹ ಹಣ ಬಿಡುಗಡೆ ಆಗಿಲ್ಲ. ಆದ್ರಿಂದ ಕೆಲವು ಪಟ್ಟಣ ಪಂಚಾಯತಿಗಳು ಎಲ್ಲವೂ ನಗರ ಪಾಲಿಕೆಗೆ ಬಂದಿವೆ, ಆದರೆ ದಾಖಲಾತಿಗಳು ಮಾತ್ರ ಹಾಗೇ ಇದೆ. ದಯವಿಟ್ಟು ಅದಕ್ಕೆ ಹೆಚ್ಚಾಗಿ ಹಣವನ್ನು ಬಿಡುಗಡೆ ಮಾಡಿಕೊಡಿ. ಈ ವರ್ಷದ ಸಿದ್ದರಾಮಯ್ಯನವರಿಂದ ಬಜೆಟ್ ಅಲ್ಲಿ ಏನಂತ ಹೇಳಿದ್ರೆ, ಮೆಕ್ಕೆಜೋಳಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ದರ ಬಿದ್ದಿದೆ. ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರವಾಗಿ ಆವೃತ ನಿಧಿ ಎಷ್ಟಿಡ್ತಾರೆ ಅನ್ನೋದು ನಂಗೆ ಬೇಕಾಗಿದೆ. ಯಾಕಂದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾತಾಡಿಲ್ಲ. ಆವೃತ ನದಿ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಈಗ MSP ದರ ಏನಿತ್ತು ಅದಕ್ಕಿಂತ ಕಡಿಮೆ ಬಿದ್ದಾಗ ರೈತರನ್ನ ಕಾಪಾಡೋದಕ್ಕೋಸ್ಕರ ಇವರು ಒಂದು ಫಂಡ್ಸ್ ಎತ್ತಿಡಬೇಕಾಗತ್ತೆ. ಇವ್ರೇನ್ ಮಾಡ್ತಾರೆ, GST ಅವರು ಕೇಂದ್ರ ಸರ್ಕಾರ ಕೊಡಬೇಕಿತ್ತು, ಅವ್ರು ನಮಗ್ ಕೊಟ್ಟಿಲ್ಲ ಅಂತ ಇವ್ರು ಹೇಳೋದು ಇಲ್ಲ. ಈ ಬಾರಿ ಬಹಳ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಮೈಸೂರಿನ ಸುತ್ತಮುತ್ತ ಈಗಾಗಲೇ ಕೆಲವೆಲ್ಲ ಅನುಷ್ಠಾನಗೊಳಿಸಿರುವಂಥದ್ದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಜೊತೆಗೆ ನಾವು ವಿಶೇಷವಾಗಿ ಏನಾದರೂ ಒಂದು ಮಾಡಿ ಅಂದರೆ ಇವರು ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕಾಗೋದಿಲ್ಲ ಅಂತ ಒಂದು ಬೇಡಿಕೆ ನಮ್ಮಲ್ಲಿ ಏನಂತಂದರೆ, ಕಾವೇರಿ ಮಾತೆನ 100 ಅಡಿಗಳಿಗಿಂತ ಹೆಚ್ಚು, ಏಕೆ ಚಾಮುಂಡೇಶ್ವರಿ ಮಾತೆ ಚಾಮುಂಡಿ ಬೆಟ್ಟದಲ್ಲಿರೋದ್ರಿಂದ ಕಾವೇರಿ ಮಾತೆನ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿಮೆ ಮಾಡಿದಾಗೆ ಕಾವೇರಿ ಮಾತೆ ಪ್ರತಿಮೆ ಮಾಡಿ ಮೈಸೂರು ಒಂದು ಪ್ರತಿಷ್ಠಿತ ಸ್ಥಳಗಳಲ್ಲಿ ಕಾವೇರಿ ಮಾತೆ ಪ್ರತಿಷ್ಠಾಪನೆ ಮಾಡಿ ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಈಗ ಪ್ರಾಣಿ ಸಂಕಷ್ಟದ ಪ್ರಮುಖ ಸುದ್ದಿಗಳು. ಮೈಸೂರಲ್ಲಿ ಬೀದಿ ನಾಯಿ ದಾಳಿಗೆ ಜಿಂಕೆಯೊಂದು ಬಲಿಯಾಗಿದೆ. ದಾರಿ ತಪ್ಪಿ ಕಾಡಿನಿಂದ ನಾಡಿಗೆ ಬಂದಿದ್ದ ಜಿಂಕೆಯನ್ನ ಬೀದಿ ನಾಯಿಗಳು ಅಟ್ಟಾಡಿಸಿ ದಾಳಿ ಮಾಡಿವೆ. ಚಿಕ್ಕಮಗಳೂರಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ. ಕೊಪ್ಪ ತಾಲೂಕಿನ ಕಾರಂಗಿ ಗ್ರಾಮದಲ್ಲಿ ಮನೆಯ ಬಳಿಯೇ ಕಾಡುಕೋಣಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಹರಿಹರಪುರ, ಕಾರಂಗಿ ಸುತ್ತಮುತ್ತ ನಿರಂತರ ಕಾಡುಕೋಣಗಳು ಸಂಚರಿಸ್ತಾ ಇವೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ಆತಂಕ ಮುಂದುವರೆದಿದೆ. ಬಾಳೆಹೊನ್ನೂರು ಚಿಕ್ಕಮಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಕಾಡಾನೆ ಭೀತಿ ಹೆಚ್ಚಾಗಿದೆ. ಕಾಡಾನೆ ರಸ್ತೆ ದಾಟೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಬಾಳೆಹೊನ್ನೂರಿನ ಎಲೆಕಲ್ಲು ಸಮೀಪ ಕಾಡಾನೆ ಇದ್ದ ಕಾರಣ ಅರಣ್ಯ ಇಲಾಖೆ ವಾಹನಗಳನ್ನು ತಡೆದಿತ್ತು. ಹೀಗಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಜನರು ಹೈರಾಣಾಗಿ ಹೋಗಿದ್ರು. ಪೊಲೀಸ್ ಮ್ಯಾರಥಾನ್ಗೆ ಸಂಬಂಧಪಟ್ಟ ಸುದ್ದಿಗಳು. ದಾವಣಗೆರೆಯಲ್ಲಿ ಕರ್ನಾಟಕ ಪೊಲೀಸ್ ರನ್ 2026 ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವತಿಯಿಂದ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗಿತ್ತು. ಡ್ರಗ್ಸ್ ಮುಕ್ತ ನಗರ, ಸೈಬರ್ ಜಾಗೃತಿಗಾಗಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಬೆಂಗಳೂರಿನಲ್ಲೂ ಕೂಡ ಪೊಲೀಸ್ ರನ್ ಕಾರ್ಯಕ್ರಮ ನಡೆಯಿತು. ವಿಧಾನಸೌಧದ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೃಹ ಸಚಿವ ಪರಮೇಶ್ವರ್ ಚಾಲನೆ ಕೊಟ್ಟಿದ್ದಾರೆ. 3ನೇ ಆವೃತ್ತಿಯ ಪೊಲೀಸ್ ರನ್ ಕಾರ್ಯಕ್ರಮ ಇದಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದರು. ಸೈಬರ್ ಅಪರಾಧಗಳ ಕುರಿತು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಡೆದಿದೆ. ಈ ಕುರಿತು ಬೃಹತ್ ಮಟ್ಟದ 5 ಕಿಲೋಮೀಟರ್ ಮ್ಯಾರಥಾನ್ ನಡೆದಿದೆ. ಪೊಲೀಸ್ ಮ್ಯಾರಥಾನ್ ವೇಳೆ ಕುಸಿದು ಬಿದ್ದು ಎಸ್ಐ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ಗ್ರಾಮಾಂತರ ಠಾಣಾಧಿಕಾರಿ ನಾಸೀರ್ ಹುಸೇನ್ ಮೃತ ದುರ್ದೇವಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕೊಪ್ಪಳದಲ್ಲೂ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಫಿಟ್ನೆಸ್ ಫಾರ್ ಆಲ್ ಮತ್ತು ಡ್ರಗ್ಸ್ ಫ್ರೀ ಕರ್ನಾಟಕ ಎಂಬ ವಿಷಯವನ್ನ ಇಟ್ಕೊಂಡು ಮ್ಯಾರಥಾನ್ ನಡೆಯಿತು. ಓಟದ ಮೂಲಕ ಜಿಲ್ಲಾ ಪೊಲೀಸ್ ವತಿಯಿಂದ ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆದಿದೆ. ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಿಂದ ಏರ್ಪಡಿಸಲಾಗಿದ್ದಂತಹ ಮ್ಯಾರಥಾನ್ ಓಟಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮತ್ತು ಕೊಪ್ಪಳ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ಎಸ್ ದರ್ಗದ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಂಜನಾಪುರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಹಾಸಿಗೆ ತಯಾರಿಕೆಯ ಗೋಡೌನ್ಗೆ ಬೆಂಕಿ ಬಿದ್ದಿದ್ದು ಇಡೀ ಗೋಡೌನ್ ಹೊತ್ತಿ ಉರಿದಿದೆ. ಬೆಂಕಿಯ ಕೆನಾಲಿಗೆಗೆ ಇಡೀ ಗೋಡೌನ್ ಬೆಂಕಿ ಆವರಿಸಿದ್ದು ಬೃಹತ್ ಪ್ರಮಾಣದ ಹಾಸಿಗೆ ದಿಂಬುಗಳು ಸುಟ್ಟು ಭಸ್ಮವಾಗಿದೆ. ಇನ್ನು ಅಂಜನಾಪುರದ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿದೆ. ಜನರಿಗೆ ಉಸಿರಾಟಕ್ಕೆ ತೊಂದರೆಯಾಗಿದೆ. ಗೋಡೌನ್ ಸಮೀಪದ ಅಂಗಡಿಗಳು ಹೊತ್ತಿ ಉರಿದಿವೆ.
ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಕಲ್ಲು ತೂರಾಟವಾದ ಬಳಿಕ ನಗರದಲ್ಲಿ ಬಿಗುವಿನ ವಾತಾವರಣ ಇದೆ. ಇದರ ಮಧ್ಯೆಯೂ ಬಾಗಲಕೋಟೆಯಲ್ಲಿ ವಿರಾಟ ಹಿಂದೂ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಹಳೆ ನಗರದಲ್ಲಿ ಹಿಂದೂ ಸಮಾಜದ ಶೋಭಾಯಾತ್ರೆ ಮಾಡಲಾಗ್ತಾ ಇದೆ. ಈ ಸಮಾವೇಶ ಮಾರ್ಚ್ 1ನೇ ತಾರೀಕು ಪೂರ್ವ ನಿಯೋಜನೆಗೊಂಡಿದ್ದು ಗಲಾಟೆಗೂ ಮುನ್ನವೇ ಜಿಲ್ಲಾಡಳಿತದಿಂದ ಅನುಮತಿ ಪಡೆಯಲಾಗಿತ್ತು. ಕೊಪ್ಪಳದಲ್ಲಿ ಛತ್ರಪತಿ ಶಿವಾಜಿ ಹಾಗೂ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹೈಡ್ರಾಮಾ ನಡೆದಿದೆ. ಹಿಂದೂ ಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಕಾರ್ಯಕ್ರಮಕ್ಕೆ ಅವಕಾಶ ನೀಡೋಕೆ ಪೊಲೀಸರು ನಿರಾಕರಿಸಿದ್ದಾರೆ. ಮೊದಲು ಕಾರ್ಯಕ್ರಮದ ಪಟ್ಟಿಯಲ್ಲಿ ಪುನೀತ್ ಕೆರೆಹಳ್ಳಿ ಹೆಸರಿರಲಿಲ್ಲ. ಈಗ ಪುನೀತ್ ಕೆರೆಹಳ್ಳಿ ಕಾರ್ಯಕ್ರಮದ ವೇದಿಕೆಗೆ ಬಂದಾಗ ಹಿಂದೂ ಪರ ಸಂಘಟನೆಯೊಂದಿಗೆ ಡಿವೈಎಸ್ಪಿ ನೇಮಗೌಡ ವಾಗ್ವಾದ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಎತ್ತು ಹಾಗೂ ಹಸುಗಳನ್ನು ರಕ್ಷಣೆ ಮಾಡಲಾಗಿದೆ. ಮಲ್ಲಾಪುರ ಗೊಲ್ಲರಹಟ್ಟಿ ಹೈವೇ ಬಳಿ ಬಜರಂಗದಳ ಕಾರ್ಯಕರ್ತರಿಂದ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಎತ್ತು ಹಸುಗಳ ರಕ್ಷಣೆ ಮಾಡಲಾಗಿದೆ. ಧಾರವಾಡದಿಂದ ಕೆಐಎಡಿಬಿ ಕಚೇರಿ ಸ್ಥಳಾಂತರ ವಿಚಾರಕ್ಕೆ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೆಐಎಡಿಬಿ ಕಚೇರಿಯನ್ನು ದಾವಣಗೆರೆಗೆ ಶಿಫ್ಟ್ ಮಾಡಲಾಗ್ತಿದ್ದು ರೈತರು ಆಕ್ರೋಶಗೊಂಡಿದ್ದಾರೆ. ಪೊಲೀಸರನ್ನ ಬಳಸಿಕೊಂಡು ಕಚೇರಿ ಸ್ಥಳಾಂತರಕ್ಕೆ ಅಧಿಕಾರಿಗಳು ಯತ್ನಿಸುತ್ತಿದ್ದಾರೆ ಅಂತ ಕಚೇರಿ ಬಾಗಿಲ ಬಳಿ ಕುಳಿತು ರೈತರು ಕಚೇರಿ ಸ್ಥಳಾಂತರ ಮಾಡದಂತೆ ಪಟ್ಟು ಹಿಡಿದರು. ರೈತರಿಗೆ ಕನ್ನಡಪರ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಈಗ ರಾಜಕೀಯದ ಸುದ್ದಿಗಳು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿರಸಿ ಮಾರಿಕಾಂಬಾ ದರ್ಶನ ಪಡೆದಿದ್ದಾರೆ. ಶಿರಸಿ ಮಾರಿಕಾಂಬೆ ಹಿನ್ನೆಲೆ ಸಚಿವ ದಿನೇಶ್ ಗುಂಡೂರಾವ್ ದೇವಿ ದರ್ಶನ ಪಡೆಯೋಕೆ ಶಿರಸಿಗೆ ಆಗಮಿಸಿದ್ರು. ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಬಳಿಕ ಸಚಿವ ದಿನೇಶ್ ಗುಂಡೂರಾವ್ಗೆ ಆಡಳಿತ ಮಂಡಳಿಯಿಂದ ಸನ್ಮಾನ ಮಾಡಲಾಯಿತು. ರಾಜ್ಯ ಬಜೆಟ್ ಬಳಿಕ ರಾಜಕೀಯ ಸಂಚಲನವಾಗುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕಿದೆ. ಬಜೆಟ್ ಬಳಿಕ ಕಾಂಗ್ರೆಸ್ ಕುರ್ಚಿ ಕಚ್ಚಾಟ ತಾರಕಕ್ಕೇರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲೇ ಬಜೆಟ್ ಬಳಿಕ ರಾಜ್ಯ ಬಿಜೆಪಿ ನಾಯಕರನ್ನ ಹೈಕಮಾಂಡ್ ಕರೆಯಲಿದೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದ್ದು ಸಣ್ಣ ಪುಟ್ಟ ಮುನಿಸು ಮರೆತು ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಕಿವಿಮಾತು ಹೇಳಲಿದ್ದಾರೆ. ರಾಜ್ಯದ ನಾಯಕರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆ ನಡೆಸಿ ಬಿಜೆಪಿಯ ಮುಂದಿನ ರಾಜಕೀಯ ನಡೆ ಹಾಗೂ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿಗಳು. ಚಿತ್ರದುರ್ಗದಲ್ಲಿ ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ ಆರೋಪ ಕೇಳಿಬಂದಿದೆ. ಹಿರಿಯೂರು ತಾಲೂಕಿನ ಭರಮಪುರದಲ್ಲಿ ಹರ್ಷ ಎಂಬಾತ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಪಶುವೈದ್ಯಕೀಯ ಕೇಂದ್ರದಲ್ಲಿ ಹರ್ಷ ಡಿ ಗ್ರೂಪ್ ನೌಕರನಾಗಿದ್ದ. ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ. ಮಮತಾ ಎಂಬ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದಂತೆ. ಹಲವು ವರ್ಷಗಳಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರಂತೆ. ಈಗ ದೇಶ ವಿದೇಶದ ಸುದ್ದಿಗಳು. ಇದು ತಮಿಳುನಾಡು ಸಿಎಂ ಸ್ಟಾಲಿನ್ ಅವರ 73ನೇ ಹುಟ್ಟುಹಬ್ಬ. ಈ ಹಿನ್ನೆಲೆ ಎಂಕೆ ಸ್ಟಾಲಿನ್ ಮರೀನಾ ಬೀಚ್ನಲ್ಲಿ ಡಿಎಂಕೆ ಸಂಸ್ಥಾಪಕ ಮತ್ತು ಮಾಜಿ ಸಿಎಂ ಅಣ್ಣಾದುರೈ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಈಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿಗಳು. ಟಿ20 ವಿಶ್ವಕಪ್ 2026 ಟೂರ್ನಿ ರೋಚಕ ಘಟ್ಟ ತಲುಪಿದೆ. ಸೂಪರ್ 8 ಹಂತದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋತು ಜಿಂಬಾಬ್ವೆ ವಿರುದ್ಧ ಗೆದ್ದಿರುವಂತಹ ಟೀಂ ಇಂಡಿಯಾ ಇದೀಗ ಸೆಮಿಫೈನಲ್ ಪ್ರವೇಶಿಸೋಕೆ ಅಂತಿಮ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ. ಇವತ್ತು ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ಮೈದಾನದಲ್ಲಿ ನಡೆಯಲಿರುವಂತಹ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿಯಾಗಲಿದೆ. ಗೆದ್ದ ತಂಡ ನೇರವಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡಲಿದೆ.